ಗುರು ಈ ಜಾಗ ಚಿಕ್ಕದು ಆದ್ರೆ ಈ ಜಾಗದಲ್ಲಿ ಸಿಗೋ ದೋಸೆ ನೋಡಿದ್ರು ಎಷ್ಟು ದೊಡ್ಡದಾಗಿದೆ. ಈ ದೋಸೆನ ನೀವು ತಿನ್ಬೇಕಂದ್ರೆ ಸೀದಾ ಬೆಂಗಳೂರು HSR ಲೆವೆಟ್ ಅಲ್ಲಿ ಲೊಕೇಟ್ ಆಗಿರೋ ಗುರು ಸ್ಟಿಫನ್ಸ್ಗೆ ಬರಬೇಕು. ಜಾಗದಲ್ಲಿ ದೋಸೆಗಳು ತುಂಬಾ ಫೇಮಸ್ಸು, ಅದಕ್ಕೆ ಒಂದೊಂದು ದೋಸೆನೂ ಒಂದೊಂದು ರೇಂಜ್ಗೆ ದೊಡ್ಡದಾಗಿ ಹಾಕಿ ಕೊಡ್ತಾ ಇರ್ತಾರೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅದ್ರ ಮೇಲೆ ತುಪ್ಪ ಸುರಿಸ್ತಾರೆ. ಇವಾಗ ಆ ದೋಸೆನ ಕೋನ್ ಶೇಪ್ ಮಾಡಿ ಪ್ಲೇಟ್ಗೆ ಹಾಕಿ ಇಟ್ಕೊಡ್ತಾರೆ. ಇನ್ನೊಂದು ದೋಸೆ ಹಾಕ್ತಾ ಇದ್ದಾರೆ. ಇದು ನಮಗೆ ಇದು ಬಂದ್ಬಿಟ್ಟು ದೊಡ್ಡ ದೋಸೆ ಅಂತ. ನೋಡ್ ಗುರು ಎಷ್ಟು ದೊಡ್ಡ ದೋಸೆನೋ. ಇದನ್ನು ಸಹ ರೋಲ್ ಮಾಡ್ತಿದ್ದಾರೆ. ಗುರು ಇನ್ನೂ ಒಂದು ದೋಸೆ ಆರ್ಡರ್ ಮಾಡಿದೆ. ಈ ದೋಸೆ ಹೆಸರು ಬಂದ್ಬಿಟ್ಟು ರವಾ ದೋಸೆ ಅಂತೆ. ಹೆಂಗ್ ಪ್ರಿಪೇರ್ ಮಾಡ್ತಾರೆ ನೋಡಿ. ಆಮೇಲೆ ಗುರು ಆ ದೋಸೆ ಒಂದು ಸ್ವಲ್ಪ ರೋಸ್ಟ್ ಆದ್ಮೇಲೆ ಅದನ್ನ ಟ್ರಯಾಂಗಲ್ ಶೇಪಲ್ಲಿ ಇಟ್ಟು ಪ್ಲೇಟ್ಗೆ ಹಾಕಿ ಕೊಡ್ತಾರೆ. ಇದ್ರ ಜೊತೆಗೆ ಇವರು ಈರುಳ್ಳಿ ದೋಸೆನ ಹಾಕ್ತಾ ಇದ್ದಾರೆ. ಇವರು ದೋಸೆ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ನಮ್ಮ ದೊಡ್ಡ ದೋಸೆ ರೆಡಿ ಆಗಿದೆ. ಇವಾಗ ಅದಕ್ಕೆ ರೆಡ್ ಚಟ್ನಿ, ಪುದೀನ ಚಟ್ನಿ, ಈ ಥರ ಇನ್ನೊಂದು ಚಟ್ನಿಯನ್ನು ಹಾಕಿ ಸಾಂಬಾರಿಟ್ಟು ಪ್ಲೇಟ್ ಎತ್ಕೊಂಬಂದು ನಮ್ಮ ಹತ್ರ ಕೊಡ್ತಾರೆ. ನೋಡಿ ಗುರು ಎಷ್ಟು ದೊಡ್ಡದ ಈ ದೋಸೆ, ಆರಾಮಾಗಿ ಇಬ್ಬರು ತಿನ್ಬೋದು. ಇವಾಗ ಇದ್ರ ಜೊತೆಗೆ ನಮ್ಮ ಕೋನ್ ದೋಸೆನೂ ರೆಡಿ ಆಗಿದೆ. ಅದಕ್ಕೆ ಇವಾಗ ಚಟ್ನಿ ಹಾಕಿ ಕೊಡ್ತಾರೆ. ಫೈನಲ್ ಆಗಿ ನಾವು ಆರ್ಡರ್ ಮಾಡಿದ್ದೆಲ್ಲ ನಮ್ಮ ಹತ್ರ ಬಂತು. ಇದು ಈರುಳ್ಳಿ ದೋಸೆ, ಕೋನ್ ದೋಸೆ, ದೊಡ್ಡ ದೋಸೆನೂ ಬಂತು. ಇವಾಗ ಮೂರೂ ಸಹ ಒಂದ್ಸತಿ ಟೇಸ್ಟ್ ಮಾಡೋಣ. ಇವಾಗ ಆ ದೋಸೆನ ರೆಡ್ ಕಲರ್ ಚಟ್ನಿಯಲ್ಲಿ ಹತ್ಕೊಂಡು ತಿಂತಾ ಇದ್ರೆ ಟೇಸ್ಟು ಒಂದು ರೇಂಜ್ಗೆ ಸಖತ್ತಾಗಿತ್ತು. ಈ ಜಾಗದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಒಳಗಡೆ ಏನಿಲ್ಲ ಅಂದ್ರೂ ಒಂದು 200 ಇಂದ 300 ದೋಸೆ ಸೇಲ್ ಆಗುತ್ತಂತೆ. ರೈಸ್ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ.